ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡೋದು, ನಮ್ಮ ಮಗಳ ಸಿನಿಮಾ ನೋಡೋದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಮನ್ಸಾರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟಿ ವಿ ಬರಬೇಕಾದ್ರೆ, ನೈಟ್ ಶೋ ಬರಬೇಕಂದ್ರೆ ಪಾಪ ವೀಕ್ ಡೇಸ್ಗೆ ಪಾಪ ಟ್ರಾಫಿಕ್ ಇರುತ್ತೆ. ಬಟ್ ಅದನ್ನೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ, ನಮ್ಮ ಮಗಳ ಮೇಲೆ ಒಂದು ಆಸೆಗೆ, ಒಂದು ಪ್ರೀತಿಗೆ ಬಂದು ಆಶೀರ್ವಾದ ಮಾಡಿದ್ರು. ಭಾಳ ಖುಷಿ ಆಯಿತು. ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರು. ಅಂದರೆ ವಿಕಿಯನ ಪಾತ್ರ ಭಾಳ ಕಾಡುತ್ತೆ, ತುಂಬ ನ್ಯಾಚುರಲ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಸೆಟ್ ವರ್ಕ್ ಇರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಅವರು, ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ ಭಾಳ ಚೆನ್ನಾಗಿ ಅದ್ಭುತವಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಒಂದು ಸ್ಮಾಲ್ ಕ್ಯಾಮ್ರಲ್ಲಿ ಬರ್ತೀವಿ, ಅದು ನಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಏನಾಗುತ್ತೆ ಅಂದರೆ ಒಂದು ವಿಭಿನ್ನವಾದ ಸಿನಿಮಾ ಬರುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ, ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ, ಭಾಷೆಗೆ, ನಮ್ಮ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಫಿಲಮಲ್ಲಿ ವಂಶಿ ಅವ್ರು ಮಾಡಿರೋದು, ಆದರೆ ಹೊರಗಡೆ ಬರಬೇಕಾದ್ರೆ ಅದು ವಿಕಿ ಅಂತಲೇ ಅನಿಸುತ್ತೆ ಹೊರತು ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ ನನಗೆ. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ. ಆದರೆ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಈ ಫಿಲಮ್ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಒನ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಅಂತಲೇ ಹೇಳಬೇಕು. ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ. ವಂಶಿ ಅವರು ಫಸ್ಟ್ ಟೈಮು ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಬಟ್ ಫಸ್ಟ್ ಟೈಮ್ ಅಂತ ಅನಿಸೋದಿಲ್ಲ. ನಾವೇನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತಾರೆ, ಆ ಥರದ್ದು ಒಂದು ವರ್ಲ್ಡ್ ಸಿನಿಮಾಗಳ ಸ್ಟ್ಯಾಂಡರ್ಡೇ ಇರುವಂಥ ಒಂದು ಸಿನಿಮಾ, ಒಂದು ಹಾಲಿವುಡ್ ಸಿನಿಮಾ ನೋಡುವಂಥ ಒಂದು ಫೀಲ್ ಆಗುತ್ತೆ. ನಮಗೆ ಬೇಕಾದಂಥ ಒಂದು ಸಿಂಪಲ್ ಮೆಸೇಜ್, ಆ ಸಿಂಪಲ್ ಮೆಸೇಜನ್ನು ತುಂಬ ಎಂಟರ್ಟೈನಿಂಗಾಗಿ ಹೇಳಿದ್ದಾರೆ. ಲಾಸ್ಟಲ್ಲಿ ಆ ಮೆಸೇಜು ಹೇಳುವಾಗ ತುಂಬ ಟಚ್ ಆಗುತ್ತೆ. ಮೆಸೇಜನ್ನು ನೋಡೋಕ್ಕೆ ನೀವು ಸಿನಿಮಾನೇ ನೋಡಬೇಕು. ಅದು ಟೆಕ್ನಿಕಲಿ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ, ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಲರ್ ಗ್ರೇಡಿಂಗ್ ಇರ್ಬೋದು, ಒನ್ ಆಫ್ ದಿ ಬೆಸ್ಟ್, ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮಿಸ್ ಮಾಡಿದ್ರೆ ಈ ಸಿನಿಮಾನ ಥಿಯೇಟ್ರ್ ನೋಡಿ. ಮತ್ತು ಇಂಥ ಒಂದು ಸಿನಿಮಾಗೆ ಸಾಥ್ ಕೊಟ್ಟಿರೋದು ನಮ್ಮ ನಿವೇದಿತಾ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಈ ಥರದ ಒಂದು ಬ್ರೇವ್ ಅಟೆಂಪ್ಟ್ ಮಾಡೋದಕ್ಕೆ ಫಸ್ಟ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿರುವಂಥ ಸಿನಿಮಾ. ಇಂಥ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಬೋದು. ಒಂದು ದೃಶ್ಯದಲ್ಲಿಂದ ಹಿಡಿದು ಒಂದು ಸನ್ನಿವೇಶ, ಒಂದೊಂದು ಫ್ರೇಮು, ಹಾಡುಗಳು ಎಲ್ಲದರಲ್ಲೂ ಕೂಡ ಒಂದು ಹೊಸದನ್ನು ಪ್ರಯತ್ನ ಪಟ್ಟಿದ್ದಾರೆ. ವಂಶಿ ಅವರಾಗಲಿ, ಮತ್ತು ಅಭಿ ಸಿನಿಮಾಟೋಗ್ರಾಫರ್, ಆ್ಯಂಡ್ ಚರಣ್ ರಾಜ್, ಎಲ್ಲರೂ ಕೂಡ ಕನ್ನಡ ಇದೆಯಾಗ ಎಲ್ಲರೂ ಕೂಡ ಹೊಸದನವನ್ನು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅದು ಕಾಣಿಸುತ್ತೆ. ಇಟ್ಸ್ ವೆರಿ ಫ್ರೆಶ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ನಿವೇದಿತಾ ಅವರಿಗೆ ಶುಭವಾಗಲಿ. ಇವತ್ತು ಫೈರ್ ಫ್ಲೈ ಪ್ರೀಮಿಯರ್ ಶೋ, ಒಂದು ಅದ್ಭುತವಾದ ಸಿನಿಮಾ. ವಿಷುವಲಿ ಒಂದು ಹೊಸ ಥರದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವೈಸ್ ಆಗಲಿ, ಯಾವ ಡೆಬ್ಯೂ ಅಂತ ಹೇಳೋಕ್ಕೆ ಆಗಲ್ಲ. ಆ್ಯಕ್ಟರ್ ವಂಶಿ ಅವ್ರದ್ದು, ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಆ್ಯಕ್ಚುಲಾಗಿ ಒಂದು ಹೀರೋ ಅಂತ ಹೇಳೋದು ಅಂದರೆ ಕ್ಯಾಮ್ರಾಮನ್. ಫೈರ್ ಫ್ಲೈ ಸಿನಿಮಾಟೋಗ್ರಫರ್ ಅಭಿ ಆ್ಯಕ್ಚುಲಾಗಿ ನನ್ನ ಜೊತೆ ಶ್ರೀನಿವಾಸ ಕಲ್ಯಾಣದಿಂದ ಶುರು ಮಾಡಿದ್ರು ಅವ್ರ ಜರ್ನಿ. ಇವತ್ತು ಈ ಮಟ್ಟಕ್ಕೆ ಇಷ್ಟು ಅದ್ಭುತವಾದ ವಿಜುವಲ್ಸ್ನ ತೆಗೆಯುತ್ತಾ ಇದ್ದಾರೆ ನೋಡಿನೇ ಹೆಮ್ಮೆ ನನಗೆ. ಒಂಥರ ಕಂಗ್ರ್ಯಾಚುಲೇಷನ್ಸ್ ಅಭಿ. ಯಾಕಂದರೆ ಒಂದು ಸಿನಿಮಾದ ಈ ಪರ್ಟಿಕ್ಯುಲರ್ ಸಿನಿಮಾದು ವಿಜುವಲ್ಸೇ ಹೀರೋ ಅಂತ ನನ್ನ ಭಾವನೆ. ಸೊ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾನ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಶ್ರೀ ಸಿನಿಮುತ್ತು ಪಿಕ್ಚರ್ಸ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಶುಭಾಶಯಗಳು, ಗುಡ್ ಲಕ್. ಹಾಗೆ ಹೀಗೆ ಹೊಸಬ್ರ ಸಿನಿಮಾ ಇನ್ನಷ್ಟು ಬರಲಿ ಅವರ ಪ್ರೊಡಕ್ಷನ್ ಇಂದ ಅಂತ ಶುಭ ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ. ನಮಸ್ತೆ, ನಾನು ಪ್ರಸನ್ನ ಅಂತ. ಫಸ್ಟ್ ಟೈಮ್ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅಭಿ DOP ಆಗಿ ಮಾಡಿದ್ದಾರೆ. ಹಾಗೆ ವಂಶಿ ಅವರು ಡೈರೆಕ್ಷನ್ ಮಾಡಿದ್ದಾರೆ.
ಒಂದು ಚಿಕ್ಕ ಕಥೆನ ತುಂಬ ದೊಡ್ಡದಾಗಿ ಎಂಟರ್ಟೈನಿಂಗ್ ಆಗಿ ಹೇಳೋದು ತುಂಬಾ ಕಷ್ಟ. ಒಂದು ಮೊದಲನೇ ಪ್ರಯತ್ನದಲ್ಲೇ ಡೈರೆಕ್ಷನ್ ಮಾಡಿ ಆಕ್ಟಿಂಗ್ ಮಾಡಿ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅಂಡ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋಗೆ ಇಷ್ಟು ದೂರ ಪ್ರೊಡಕ್ಷನ್ ಮಾಡಿರುವಂತ ಶಿವಣ್ಣ ಮತ್ತೆ ಗೀತಕ್ಕ ಅವರಿಗೆ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳು ಬರಲಿ. ಹಾಗೆ ಕನ್ನಡಿಗರೆಲ್ಲರೂ ಒಂದು ಹೊಸ ಚಿತ್ರ ಬಂದಾಗ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಸ್ ವೆರಿ ಗುಡ್ ಟೆಕ್ನಿಕಲ್ ಫಿಲಮ್. ಅಭಿಲಾಷ್ ಕಲ್ಲತ್ತಿ ಈಸ್ ವೆರಿ ಗುಡ್ ಸ್ಕೋರ್ ಅಂಡ್ ಟೆಕ್ನಿಕಲಿ ಬಹಳ ಚೆನ್ನಾಗಿದೆ. ಅಂಶಿನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಪೆಂಟಗನ್ ಅಲ್ಲಿ ಒಂದು ಕಥೆಯಲ್ಲಿ ಅವನು ಆನ್ ಸ್ಕ್ರೀನ್ ಪೆಂಟಗನ್ ಜಿ ಸಿನಿಮಾಸ್ ಇಂಟ್ರೊಡ್ಯೂಸ್ ಮಾಡಿದ ಹುಡುಗ. ತುಂಬ ಖುಷಿ ಆಗುತ್ತೆ ಅವನು ಈ ಥರದ್ದೊಂದು ಬ್ಯಾನರ್ ಅಲ್ಲಿ ಈ ತರ ಒಂದು ರೀಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ತುಂಬಾ ಒಳ್ಳೆ ಪ್ರಯತ್ನ. ಶಿವಣ್ಣ ಅವ್ರ ಮಗಳು ನಿವೇದಿತಾ ಅವರು ಫಸ್ಟ್ ಟೈಮ್ ಅವರೊಂದು ಹೊಸ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೆಕ್ನಿಕಲಿ ಇಸ್ ವೆರಿ ಗುಡ್ ಫಿಲಮ್. ತುಂಬ ಒಳ್ಳೆ ಎಮೋಷನ್ ಟ್ರೈ ಮಾಡಿದ್ದಾರೆ. ಅಂಶಿಗೆ ಒಳ್ಳೇದಾಗಲಿ, ಅಭಿಲಾಷ್ ಕಲ್ಲತ್ತಿಗೆ ಒಳ್ಳೇದಾಗಲಿ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಾಂಗ್ಗಳು ತುಂಬ ಚೆನ್ನಾಗಿದ್ದಾವೆ. ಇಡೀ ಟೀಮ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಫೈರ್ ಫ್ಲೈ. ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಹೊಸ ತಂಡ, ಹೊಸ ಡೈರೆಕ್ಟರ್ ಆ್ಯಂಡ್ ಇದರಲ್ಲಿ ನಮ್ಮ ಫಸ್ಟ್ ಪ್ರೊಡಕ್ಷನ್. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ತುಂಬ ಆಗಿದೆ ಆ್ಯಂಡ್ ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂನೂ ಅಷ್ಟೇ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮು ತುಂಬ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಈ ಸಿನಿಮಾದ ಕೆಲಸ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಂಶಿ ಅವರು ಫಾರ್ ದಿಸ್ ಫಸ್ಟ್ ಫಿಲ್ಮ್ ಹಿ ಹಸ್ ಡನ್ ಅ ಫಿನಾಮಿನಲ್ ಜಾಬ್. ಮೈ ಬೆಸ್ಟ್ ವಿಶಸ್ ನಿವೇದಿತಾ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಐ ಹೋಪ್ ಯು ಆಲ್ ಎಂಜಾಯ್ ದ ಫಿಲ್ಮ್. ಪ್ಲೀಸ್ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನನಗೆ ತುಂಬ ಇಷ್ಟವಾಗಿರುವಂಥ ಒಂದಿಷ್ಟು ಟೆಕ್ನಿಷಿಯನ್ಸ್ಗಳು ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕಾಲಿಟಿನ ಬಿಟ್ಟು ಒಂದು ವಿಜುವಲ್ ನ್ಯಾರೇಟಿವ್ ಅಂತ ಏನಿದೆ ಅದು ತುಂಬ ಸಖತ್ತಾಗಿ ಮೂಡಿಬಂದಿದೆ. ಇದೊಂದು ಸೈಕಿಕ್ ಸ್ಪೇಸ್. ಒಬ್ಬ ಮನುಷ್ಯನ ಲೈಫಲ್ಲಿ ಆಗುವಂಥ ಒಂದು ದುರ್ಘಟನೆಗಳಿಂದ ಹೆಂಗೆ ಹೊರಗೆ ಬರುತ್ತೆ, ಯಾವ ಒಂದು ಪರ್ಸ್ಪೆಕ್ಟಿವ್ ಇಂದ ಹೊರಗೆ ಬರ್ಬೋದು ಅನ್ನೋ ಥರ ಒಂದು ಸ್ಪೇಸನ್ನು ಇವರು ತುಂಬ ಅದ್ಭುತವಾಗಿ ವಿಜುವಲಿ ಆಗಲಿ ಇಲ್ಲ ಸೌಂಡ್ ವೈಸ್ ಆಗಲಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಂಡು ಬಿಟ್ಟಿದ್ದಾರೆ. ಆಲ್ ಐ ಕ್ಯಾನ್ ಸೇ ಈಸ್ ವಂಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಒಂದು ವಿಷನ್ ಇದೆ ಅವನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ನಿವಿ ಫಾರ್ ಫಸ್ಟ್ ಟೈಮ್ ಆಸ್ ಅ ಪ್ರೊಡಕ್ಷನ್ ವೆರಿ ವೆರಿ ವೌಚಿಂಗ್. ಆ್ಯಂಡ್ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರೊಡಕ್ಷನ್ ಹೌಸಿಂದ. ಅದರದ್ದೇ ಆದ ಒಂದು ಲೆಗೆಸಿ ಇದೆ. ಆ ಲೆಗೆಸಿನ ಬಿಟ್ಟು ಒಂದು ಅಪ್ಡೇಟೆಡ್ ವರ್ಷನ್ ಆಫ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ವೆರಿ ಗುಡ್ ಲಕ್. ನಂಗೆ ತುಂಬ ಇಷ್ಟ ಆಯಿತು. ಒಂದಿಷ್ಟು ಬ್ಯೂಟಿಫುಲ್ ಸ್ಪೇಸ್ ಅನ್ನ ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಚಿತ್ರರಿಗೆ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸ್ ಇಂದ ಕಾಯ್ತಿರೋದಕ್ಕೆ. ಫೈರ್ಫ್ಲೈ ಒಂದು ಅದ್ಭುತವಾದ ಚಲನಚಿತ್ರ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ತಂದೆ ತಾಯಿಯರ ಜೊತೆ ನಿಮ್ಮ ಬಾಂಧವ್ಯ ಎಷ್ಟು ಆಳ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದಾಗ. ಒಂಥರ ಭಾವನೆಗಳ ಪದರ ಅಂತ ಹೇಳ್ಬೋದು. ಪ್ರತಿಯೊಂದು ಭಾವನೆನೂ ಅದ್ಭುತವಾಗಿ ಬಣ್ಣಗಳಿಂದ ಆಗ್ಲಿ ಅಥವಾ ಪ್ರಾಪರ್ಟೀಸ್ ಇಂದ ಆಗ್ಲಿ ಡೈಲಾಗ್ಸ್ ಇಂದ ಆಗ್ಲಿ ಮೌನಗಳಿಂದ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ರಾಜ್ ಸರ್. ಚರಣ್ ರಾಜ್ ಸರ್ ಥೀಮ್ ತುಂಬಾ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಸಿನಿಮಾಗೆ ವರ್ಕ್ ಆಗಿದೆ. DOPಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಕಾನ್ಸೆಪ್ಟ್ಗಾಗ್ಲಿ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಫೈರ್ಫ್ಲೈ ಮಿಸ್ ಮಾಡ್ತೇನೆ. ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಬಿಗ್ ಥ್ಯಾಂಕ್ ಯು. ಅಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ರು, ಶರಣ್ ಸರ್ ಬಂದಿದ್ರು, ಶಿವಮುರಳಿ ಅವ್ರು ಬಂದಿದ್ರು. ಅಂಡ್ ತುಂಬಾ ಜನ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಒಂದು ಹೊಸ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಭಾಳಷ್ಟು ಜನಕ್ಕೆ ರೀಚ್ ಆಗ್ಬೋದು, ಅದು ನಮ್ಮ ಆಸೆ. ಸೊ ನಿಮ್ಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ, ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿನವರೆಲ್ಲ ಥ್ಯಾಂಕ್ ಯು. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಇಂಡಸ್ಟ್ರಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಎಲ್ಲರೂ ಥಿಯೇಟರಲ್ಲಿ ಸಿಕ್ಕಿ ಎಂಜಾಯ್ ಮಾಡೋಣ ಫೈರ್ಫ್ಲೈನ. ಥ್ಯಾಂಕ್ ಯು. ನೋಡಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ.
ತುಂಬ ಖುಷಿ ಆಯಿತು. ನಂಗೆ ತುಂಬ ಇಷ್ಟ ಆಗಿದೆ. ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡವರೆಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ. ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ. ಇಟ್ಸ್ ಬ್ಯೂಟಿಫುಲ್ ಮೂವಿ. ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಗ್ಯಾರಂಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.